ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ದುಸ್ಸಹವಾಸದ ನನ್ನ ಮಗನಿ ಯಾವೂರಲ್ಲ ನಿಂದು? ಮತ್ತೆ ಯಾರೋ ಅದು? ಹೇ ಹೇ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬಾ, ಟ್ರಿಪ್ಪಿಗೆ 5 ಗಾಡಿ ಅಂದಿದ್ದೆ. ಒಂದು ಎಂಟರ್ 125cc, ಇನ್ನೊಂದು RTR 160cc, ಇದು ಇಂಟರ್ಸೆಪ್ಟರ್ 650cc. ಇದು ಹಾಯ್ ಬ್ರೋ, ಇವ್ರು ಗೋಪಿ. ಇವ್ರ ಚಾನಲ್ ಹೋಯ್ತೆ, ಇವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಕಮೆಂಟ್ ಬಾಕ್ಸ್ ಪಿನ್ ಮಾಡಿ ಮಡಗಿರ್ತೀನಿ. ಇದು ಬಂದು ಹೋಂಡಾ ಶೈನ್ ಇರ್ಬೇಕಿದು. ಹೋಂಡಾ ಶೈನ್, ಇದು ಹೋಂಡಾ ಶೈನ್. ಇದು ಡ್ಯೂಕ್ 200cc, TN ಗಾಡಿ 2, KA ಗಾಡಿ 3. ಅವ್ರಿಬ್ರು ಚೆನ್ನೈಯಿಂದ ಬಂದವ್ರೆ. ಹಾಕ್ಸಿಲ್ವಾ ನೀವು? ಅಲ್ಲೇ ಇತ್ತು, ನಾನು ಇವಾಗ ಹಾಕ್ಸೋ ಬಂದೆ. ನಾನು ಆನ್ ದ ವೇ, ನಿಮ್ಗೆ ಎಲ್ಲೂ ಇಲ್ಲ ಪೆಟ್ರೋಲಿನ. ಸೋಮನಹಳ್ಳಿ ಗೇಟು. ಎಷ್ಟು ಕಿಲೋಮೀಟರ್ ಬರುತ್ತೆ ಇನ್ನು? ದುಸ್ಸಹವಾಸದ ನನ್ನ ಮಗನಿ ಯಾವೂರಲ್ಲ ನಿಂದು? ಮತ್ತೆ ಇನ್ನೇನ್ ಪೆಟ್ರೋಲ್ ಹಾಕ್ಸ್ಬೇಕು ನೀವು? ಇಂಟರ್ಸೆಪ್ಟರ್ 650cc. ಓಕೆ. ಏನ್ ಇಷ್ಟೊಂದು ಲಗೇಜ್ ಏನ್ ತುಂಬ್ಕೊಂಡಿದ್ದೀರಾ? ಅವ್ರ ಲಗೇಜ್ ಇದಕ್ಕೆ ಹಾಕ್ಬಿಟ್ಟಿದ್ದೀರಾ ನೀವು? ನಮ್ ತರನೇ ಒಂದ್ ಗ್ಯಾಂಗ್ ಅಲ್ಲೈತೆ, ನೋಡಿದ್ರಾ? ತುಂಬಾ ದೂರ ಐತೆ, 8 ಕಿಲೋಮೀಟರ್. ಸರಿ ಬರ್ರಿ, ಹೊರಡೋಣ. ಇನ್ನೇನ್ ಮತ್ತೆ ಎಲ್ಲ ಒಟ್ಟಿಗೆ. ಏಯ್ ಬರ್ರಿ, ಹೋಗೋಣ. ಸರಿ, ನಿಮ್ಗೆ ನೆಕ್ಸ್ಟ್ ಸ್ಪಾಟ್ ಅಲ್ಲಿ ಶಿವನ ಸಮುದ್ರ ಹತ್ರ ಸಿಗೋಣ ಎಲ್ಲಾರು. ಅಲ್ಲಿ ತನಕ ಸ್ಟೇ ಟ್ಯೂನ್. ನಿಮ್ XP ರೈಡರ್. ಬಾಯ್. ಹೇ ಗಾಯ್ಸ್, ಆವಾಗಲೇ ನಿಮ್ಗೆ ನೈಸ್ ರೋಡ್ ಹತ್ರ ಬಿಟ್ಟಿದ್ದೆ. ಶಿವನ ಸಮುದ್ರ ಬಂದ್ಮೇಲೆ ಮಾಡ್ತೀನಿ ಅಂತ ವ್ಲಾಗ್ನ. ಇದು ನಾನ್ ಬಂದಿದ್ದ ಗಾಡಿ. ಔಟ್ ಆಫ್ ಫೋಕಸ್ ಅಲ್ವನಾ ಏನು? ಇದು ನಾನ್ ಬಂದಿದ್ದ ಗಾಡಿ. ಇದು ಇಂಟರ್ಸೆಪ್ಟರ್ ಡ್ಯೂಕ್. ರೈಡಿಂಗ್ ಜಾಕೆಟ್ ಹಾಕೊಂಡು ಕುದುರೆ ಮೇಲೆ ರೈಡು. ಎಲ್ಲ ರೈಡಿಂಗ್ ಜಾಕೆಟ್ ಹಾಕೊಂಡು ಗಾಡಿಲಿ ರೈಡ್ ಹೋದ್ರೆ ಇವ್ರು ಕುದುರೆ ಮೇಲೆ ಹೋಯ್ತವ್ರೆ. ಹಿಂದೆ ಯಾರೋ ಅದು? ಹೇ ಹೇ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫೋಟೋ ಏನ್ ವಿಡಿಯೋನೇ ಮಾಡ್ತಿದ್ದೀನಲ್ಲ, ನೀವೇ ಹೈಲೈಟ್ಸು. ತುಂಬಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಬ್ಲಾಗ್ ಮಾಡೋರ ನಂತರ ಇನ್ನೊಂದು ಬ್ಲಾಗ್ ಮಾಡಿಸ್ತಿದ್ಯಾ? ಇಲ್ಲಿ ಇನ್ನೊಂದು ಕುದ್ರೆ ಆಯ್ತಮ್ಮ. ನಮ್ ಜೊತೆ ಬಂದವರು ಟ್ರಿಪ್ ಎಂಜಾಯ್ ಮಾಡ್ರಿ ಅಂದ್ರೆ ಬ್ಲಾಗ್ ಮಾಡ್ಕೊಂಡು ಹೋಗ್ರಪ್ಪ. ಬ್ಲಾಗ್ ಅಂತೀನಿ, ಫೋಟೋ ಶೂಟು. ಔಟ್ ಆಫ್ ಫೋಕಸ್ ಆಗ್ಬೇಡ. ವಾಹ್, ಅಲ್ಲಿ ತನಕ ಹೋಗ್ಬೋದಾ? ಓಹೋ, ನೀರ್ ಕಮ್ಮಿ ಐತೆ, ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ನೀರ್ ಜಾಸ್ತಿ ಇರೋದು. ಚೆನ್ನಾಗೈತಪ್ಪ. ಫಾರೆಸ್ಟ್ ಕೆಳಗೆ ಹೋಗ್ಬೋದು. ಕರ್ನಾಟಕದ ಸುಂದರ. ಈ ಸೌಂದರ್ಯನೆಲ್ಲ ಬ್ರೋ ಅಲ್ಲಿ ಹೋಗೋಣ. ಅವ್ರು ಕುದುರೆ ರೈಡ್ ಹೋಗೋರು ಬಂದ್ಮೇಲೆ ಬರ್ಲಿ. ಯಪ್ಪ, ಈ ನೆಗಡಿ ಆಗ್ಬಿಟ್ಟು ಅಯ್ಯೋ.
ಕೋಪ ಬರ್ಸ್ತೈತಪ್ಪ ಈ ನೆಗಡಿ ನನಗೆ. ರೈಡಿಂಗ್ ಜಾಕೆಟ್ ಹಾಕ್ಬಿಟ್ಟು ರೈಡಿಂಗ್ ಹೋಯ್ತವ್ರೆ. ಅದು ಕುದುರೆಯಲ್ಲಿ ಹೋಯ್ತವ್ರೆ. ರೈಡಿಂಗ್ ಜಾಕೆಟ್ ಹಾಕ್ಬಿಟ್ಟು ಗಾಡಿಲಿ ಹೋಗ್ಬೇಕು, ಕುದುರೆಯಲ್ಲಿ ಹೋಯ್ತವ್ರೆ. ಅಲ್ಲಿಂದ ಬಿದ್ರೆ ಏನಾಗುತ್ತೆ? ನಮ್ದು ಏನ ಕೆಲಸ ಇರ್ತವೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ. ಬ್ರೋ ಹೋಗ ನಾವು ಬನ್ನಿ. ಆಗ್ಬೋದು, ಹೋಗ್ಬಿಟ್ಟು ಬಂದ್ ಮಾಡೋಣ. ಕರ್ನಾಟಕ ಅದ್ಭುತ ಅಲ್ಲ ಇದೊಂದು. ಆದ್ರೆ ಮಳೆ ಬಂದಿದ್ರೆ ಇನ್ನು ಜೋರಾಗಿ ನೀರ್ ಬರೋದು. ಮಳೆ ಬಂದಿಲ್ಲ, ಕಮ್ಮಿ ಬರಿತೈತ್ ನೀರು. ಹೌದೌದು, ಅದು ನಿಜಾನೇ. ಹತ್ತಡಿ ನೀರ್ ಬೋರ್ ಹೊಡ್ದವ್ರೆ. ಹತ್ತಡಿ ಬೋರ್ಗೆ ನೀರ್ ಬಂದ್ಬಿಟ್ಟೈತಾ? ಆಮೆ ಅಯ್ಯೋ, ಗಾಡಿ ಬರ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹೋಗೋಣ ಗ್ಯಾಂಗ್ ರೈಡ್ ಅಂದ್ಬಿಟ್ಟು ಇಬ್ರು ಆ ಕಡೆ ಅವ್ರೆ, ಇಬ್ರು ಈ ಕಡೆ ಅವ್ರೆ, ಒಬ್ರು ಇನ್ನೊಬ್ಬ ಸೈಡ್ ಅಲ್ಲಿ ಹೋಯ್ತವ್ರೆ. ಹಾ ಹೌದು, ನಾವ್ ಮಾಡಿತ್ತು ಒಂದ್ ಗ್ಯಾಂಗು, ರೈಡ್ ಹೋಗಿತ್ತು 2 ಗ್ಯಾಂಗು, 3 ಜನ ಒಂದ್ ಗ್ಯಾಂಗ್ ಅಲ್ವ್ರೆ ಅಂತಮ್ಮ. ಏಯ್ ಕೊಮರಿಯ ನಾಯ್ಕುಟಿ, ಜುಜ್ಜು ಜುಜ್ಜು ಜುಜ್ಜು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಟ್ಯಾಂಕ್ ತುಂಬೋಗೈತೆ, ನೀರ್ ಜಾಸ್ತಿ ಹೋಗ್ತೈತೆ. ಮೋಟರ್ ಆಫ್ ಮಾಡ್ಬೇಕು. ಯಾರಿಗೇನ ಮೋಟರ್ ಆಫ್ ಮಾಡಕ್ಕೆ? ಬ್ರೋ ಮೋಟ್ರು ತುಂಬ ಆಫ್ ಮಾಡ್ರಿ, ನೀರ್ ತುಂಬೋಗೈತೆ. ಹ್ಮ್ ಹಿಂಗೆ ಅವ್ರ ಮಾತ್ರ ಫೋಟೋ ಬರ್ಬೇಕು, ಫಾಲ್ಸ್ ಮಾತ್ರ ಫೋಟೋ ಬರ್ಬೇಕು. ಆ ಅದು ಟ್ಯಾಲೆಂಟ್ ಅದು. ನಾವೆಲ್ಲ ಲೋ ಬಜೆಟ್ ಬ್ಲಾಗರು. ಫೋನಲ್ಲೇ ರೆಕಾರ್ಡು, ಫೋನಲ್ಲೇ ಕಾಲ್ ಮಾತಾಡು, ಫೋನಲ್ಲೇ ಎಡಿಟ್ ಮಾಡು. ಎಲ್ಲೋಗಿ ನಿಂತ್ಕೊಳ್ಳೋದು ಬ್ರೋ? ಎಲ್ಲಾ ಕಡೆ ಹೌಸ್ಫುಲ್ ಆಗ್ಬಿಟ್ಟೈತೆ. ಟೋಕನ್ ಏನ್ ತಗೋಬೇಕಾ ಫೋಟೋ ಶೂಟ್ಗೆ? ಅವರೇ ಬಂದ್ಬಿಡ್ತಾರೆ. ಅದು ವಾಸ್ತವನೇ. ಬರ್ರಿ. ಏಯ್ ಫೋಕಸ್ ಆಗೋ. ನೀರ್ ಜಾಸ್ತಿ ಇದ್ರೆ ಚೆನ್ನಾಗಿರೋದು, ಅಲ್ಲೆಲ್ಲ ಹರ್ಕೊಂಡು. ಇಲ್ಲೂ ಬರುತ್ತೆ ನೀರ್ ಜಾಸ್ತಿ ಇದ್ದಿದ್ರೆ. 114 ಕಿಲೋಮೀಟರ್ ರೈಡ್ ಮಾಡ್ಕೊ ಬಂದಿದ್ಕೋ ಸಾತ್ಕನೆ. ನೀರ್ ಜಾಸ್ತಿ ಇದ್ದೀರಾ ಇನ್ನೂ ಚೆನ್ನಾಗಿರೋದು. ಹೋಗ್ಬಿಟ್ಟು ಒಂದು ಫಿಶ್ ಹಾಕಣ. ಬೇಡ, ನಮ್ಮಪ್ಪ ಚಪ್ಪಲಿ ಹೊಡಿತಾರೆ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಬ್ರೋ ಹೋಗ್ಬಿಟ್ಟು ಒಂದು ಫಿಶ್ ಹಾಕಣ. ಫಿಶ್ ಹಾಕಣ. ಬರ್ತಾರೆ ಯಾರಾவது? ಇಲ್ಲ ಇಲ್ಲ ಅಂಕಲ್, ಅಂಕಲ್ ಮೋಟ್ರ್ ನೀರ್ ತುಂಬಾ ಮೋಟರ್ ಆಫ್ ಮಾಡಕ್ ಬಂದಿದೀವಿ. ಅಲ್ಲೊಂದ್ ಜಾಗದಲ್ಲಿ ಚೆನ್ನಾಗ್ ಬರ್ತೈತೆ. ಅಲ್ಲಿ ನಿಮ್ ಝೂಮ್ ಆಗಿ ತೋರಿಸ್ತೀನಿ ರೀ. ಅಲ್ಲಿ ಆ ಸ್ಪಾಟ್ ಚೆನ್ನಾಗ್ ಬರ್ತೈತೆ. ವಾ, ನಿಮ್ಗೊಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಇಲ್ಲ? ಒಳ್ಳೆ ಬಿಸ್ನೆಸ್ ಐಡಿಯಾ ಇಲ್ಲ ಹೇಳ್ರಿ. ಏನಿಲ್ಲ ಬ್ರೋ, ಅಲ್ಲಿ ನೀರ್ ಬೀಳ್ತದೆ ನೋಡಿ, ಅಲ್ಲೊಂದ್ ಕಟ್ಟೆ ಕಟ್ಕೊಡ್ಬೇಕು. ಅಲ್ಲೊಂದ್ ಕಟ್ಟೆ ಕಟ್ಬಿಟ್ಟು ಇಲ್ಲಿಂದ ಒಂದ್ ರೋಪ್ ಹಾಕ್ಬಿಡ್ಬೇಕು. ಬಂದಿದೆ ಇದಾ ಜಿಪ್ ಲೈನ್? ಜಿಪ್ ಲೈನ್ ಅಲ್ಲ, ರೋಪ್ ಹಾಕ್ಬಿಟ್ಟು ಅಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿ ಸ್ನಾನ ಮಾಡಿ ಅಲ್ಲೇ ತುಂಬ ಹಂಗೆ ಹೋಗ್ಬೇಕು. ಹಂಗೆ ಹಂಗೆ ಹೋದ್ರೆ ಎಲ್ಲೋ ಹೋಗ್ತಾರ ಗೊತ್ತಿಲ್ವಲ್ಲ. ಹಿಂಗ್ ಮೇಲ್ ಹೋದ್ರೆ ತಲಕಾಡಿಗೆ ಹೋಗಿರೋರು. ಇಲ್ಲ ಬ್ರೋ, ಅಲ್ಲಿ
ಅಲ್ಲಿ ಹಾಕಿದ್ರೆ ಹಾ. ಅಲ್ಲೇ ಸ್ನಾನ ಮಾಡೋ ತರ ಮಾಡ್ಬಿಟ್ರೆ ಹಾ. ಒಳ್ಳೆ ಕಲೆಕ್ಷನ್ 150 ರೂಪಾಯಿ ಪರ್ ಹೆಡ್. ಡಿಸ್ಕೌಂಟ್ ಬೇಕಾದ್ರೆ ಕೊಡೋಣ, ಆಧಾರ್ ಕಾರ್ಡ್ ತೋರಿಸ್ತಾರೆ 10 ರೂಪಾಯಿ ಡಿಸ್ಕೌಂಟು. ಬೇಡ ಡಿಸ್ಕೌಂಟ್ ನಾವು ಬರಲ್ಲ. 500 ರೂಪಾಯಿ ಹೇಳ್ತೀವಿ ಫಸ್ಟ್, ಆಮೇಲೆ 150 ರೂಪಾಯಿ. ದಿಸ್ ಇಸ್ ಎ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಆದ್ರೂ ಇದೆಲ್ಲ ಸ್ವರ್ಗ. ಸಾಯಂಕಾಲ ಇರೋದು ನಿಮ್ಗೆ ಸ್ವರ್ಗ ಬಂಡೀಪುರ ಫಾರೆಸ್ಟ್ ಇಂದ. ಓಕೆ ಗಾಯ್ಸ್, ಇದು ನಿಮ್ದು ಪಾರ್ಟ್ 1. ಪಾರ್ಟ್ 2 ಇಂದ ಇಲ್ಲಿಂದ ವೈನಾಡ್ಗೆ ಹೋಗೋದು ಮೇ ಬಿ, ಇಲ್ಲಾಂದ್ರೆ ಬಂಡೀಪುರ ಫಾರೆಸ್ಟ್ ಪಾರ್ಟ್ 2 ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ನಾವು ನಿಮ್ಮ ಎಕ್ಸ್ಪಿ ರೈಡರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಾಯ್ ಬಾಯ್.